ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ರಸ್ತೆಗೆ ತುಂಬಿ ಹರಿದ ಚರಂಡಿ ನೀರು, ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳು. ಹಿಂದೂಸ್ತಾನ್ ರೈಸ್ ಮಿಲ್ ಮೇಲೆ ದಾಳಿ, 353 ಚೀಲ ಪಡಿತರ ಅಕ್ಕಿ ವಶ. ರಸ್ತೆಗೆ ತುಂಬಿ ಹರಿದ ಚರಂಡಿ ನೀರು, ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳು. ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಶುಕ್ರವಾರ ಸಂಜೆ ಸುರಿದ ಅರ್ಧ ತಾಸು ಮಳೆಗೆ ರಸ್ತೆ ತುಂಬೆಲ್ಲ ಚರಂಡಿ ನೀರು ಹರಿದು ರಾಡಿ ಹಿಡಿದ ಘಟನೆ ಚಾಮರಾಜನಗರದ ದೊಡ್ಡ ಅಂಗಡಿ ಬೀದಿಯಲ್ಲಿ ಕಂಡುಬಂದಿದೆ. ದಿಢೀರ್ ಸುರಿದ ಮಳೆಯಿಂದಾಗಿ ರಸ್ತೆ ಮೇಲೆ ಚರಂಡಿ ನೀರು ಹರಿದ ಪರಿಣಾಮ ಜನರು, ವಾಹನ ಸವಾರರು, ಬೀದಿ ಬದಿ ವ್ಯಾಪಾರಿಗಳು ಪರದಾಡುವಂತಾಯಿತು. ರಸ್ತೆಯಲ್ಲಿ ಚರಂಡಿ ನೀರು ರಾಡಿ ಹಿಡಿಸಿದ್ದರಿಂದ ಬೀದಿ ಬದಿ ವ್ಯಾಪಾರಿಗಳು ನಷ್ಟಕ್ಕೆ ನಲುಗಿದರು. ಚಾಮರಾಜನಗರದ ಗಾಳಿಪುರ ಬಡಾವಣೆ ಮತ್ತು ಗುಂಡ್ಲುಪೇಟೆ ವೃತ್ತ ಮುಂತಾದ ಭಾಗದಲ್ಲಿ ಜೋರಾಗಿ ಮಳೆ ಸುರಿದ ಪರಿಣಾಮ ಚರಂಡಿಯಲ್ಲಿ ಹರಿದು ಹೋಗಬೇಕಿದ್ದ ಚರಂಡಿ ನೀರು ದೊಡ್ಡ ಅಂಗಡಿ ಬೀದಿಯಲ್ಲಿ ಮಳೆ ನಿಂತ ಮೇಲೂ ಕೆಲಕಾಲ ರಾಡಿ ಪ್ಲಾಸ್ಟಿಕ್ ಸಮೇತ ಹರಿದ ಪರಿಣಾಮ ಜನರು ಓಡಾಡಲು ಅನಾನುಕೂಲವಾಯಿತು. ಇದರಿಂದಾಗಿ ವ್ಯಾಪಾರ ವಹಿವಾಟಿಗೂ ತೊಂದರೆಯಾಯಿತು. ಸಾರ್ವಜನಿಕರು ಮತ್ತು ಉದ್ಯಮಿಗಳು ನಗರಸಭೆಯ ನಿರ್ಲಕ್ಷ್ಯದ ಬಗ್ಗೆ ಆಕ್ರೋಶ ಹೊರಹಾಕಿದರು. ಈ ಕುರಿತು ಜೆಡಿಎಸ್ ಕಾರ್ಯದರ್ಶಿಗಳಾದ ಹೊಂಗನೂರು ರಾಜು ವಿಡಿಯೋ ಮಾಡಿ ನಗರಸಭೆ ನಿರ್ಲಕ್ಷ್ಯದಿಂದ ಜನರು ಪರದಾಡುತ್ತಿದ್ದಾರೆಂದು ಕಿಡಿಕಾರಿದರು. ಜನಪ್ರತಿನಿಧಿ ಮತ್ತು ನಗರಸಭೆ ಅಧಿಕಾರಿಗಳು ಮಳೆಗೆ ಮುನ್ನ ಚರಂಡಿ ಹೂಳು ತೆಗೆಸಿದ್ದರೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ. ಹಿಂದೂಸ್ತಾನ್ ರೈಸ್ ಮಿಲ್ ಮೇಲೆ ದಾಳಿ, 353 ಚೀಲ ಪಡಿತರ ಅಕ್ಕಿ ವಶ. ಚಾಮರಾಜನಗರ ತಾಲೂಕಿನ ಬದನಗುಪ್ಪೆ ಸಮೀಪದ ಕೆಲ್ಲಂಬಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಹಿಂದೂಸ್ತಾನ್ ರೈಸ್ ಮಿಲ್ ಮೇಲೆ ಪೊಲೀಸ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಪಡಿತರ ಅಕ್ಕಿಯನ್ನು ವಶ ಪಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ನಡೆದ ಈ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ಸುಮಾರು 353 ಚೀಲ ಪಡಿತರ ಅಕ್ಕಿ ವಶಕ್ಕೆ ಪಡೆದಿದ್ದು, ಈ ಅಕ್ಕಿಯನ್ನು ಅನಧಿಕೃತವಾಗಿ ಸಂಗ್ರಹಿಸಲಾಗಿತ್ತು ಎಂದು ತಿಳಿದು ಬಂದಿದೆ. ರೈಸ್ ಮಿಲ್ ಮಾಲೀಕರನ್ನು ಮಂಡ್ಯ ಮೂಲದ ನಾಗರಾಜು ಎಂದು ಗುರುತಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಸಂಬಂಧ ಕುದೇರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಈ ರೈಸ್ ಮಿಲ್ ಶೆಡ್ ನಾಗರಾಜ್ ಅಲಿಯಾಸ್ ಮಂಡ್ಯ ನಾಗರಾಜ್ ಎಂಬುವರಿಗೆ ಸೇರಿದ್ದು, ಚಾಮರಾಜನಗರದ ವಾಸಿಂ ಎಂಬುವರಿಗೆ ಬಾಡಿಗೆ ನೀಡಿದ್ದರು ಎಂದು ಹೇಳಲಾಗಿದೆ. ದಾಳಿ ವೇಳೆ ಸಂತೆಮರಳಿ ಠಾಣೆಯ ಇನ್ಸ್ಪೆಕ್ಟರ್ ಸಾಗರ್, ಕುದೇರು ಪಿಎಸ್ಐ ಈಶ್ವರ್, ಆಹಾರ ಇಲಾಖೆ ಅಧಿಕಾರಿ ಪ್ರಸಾದ್, ಪೊಲೀಸ್ ಸಿಬ್ಬಂದಿ ವಿಜಯಕುಮಾರ್, ಅಕ್ಬರ್ ಅಲಿ, ಸಿದ್ದೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಸುಮಾರು 50 ಕೆಜಿ ಒಂದು 50 ಕೆಜಿ ತೂಕವುಳ್ಳ 350 ಚೀಲ ಬಂದಿದೆ. 2,000 ಕೆಜಿ ಸೀಜ್ ಮಾಡಿದ್ದೀನಿ. ಸೀಜ್ ಮಾಡಿ ಈಗ ಪೊಲೀಸ್ ಕಂಟ್ರೋಲ್ ಕೊಡ್ತೀವಿ. ಮತ್ತೊಮ್ಮೆ ಮುಖ್ಯಾಂಶಗಳು. ರಸ್ತೆಗೆ ತುಂಬಿ ಹರಿದ ಚರಂಡಿ ನೀರು, ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳು. ಹಿಂದೂಸ್ತಾನ್ ರೈಸ್ ಮಿಲ್ ಮೇಲೆ ದಾಳಿ, 353 ಚೀಲ ಪಡಿತರ ಅಕ್ಕಿ ವಶ.